ಸ್ನೇಹಿತರೆ, ಒಬ್ಬ ವ್ಯಕ್ತಿ ಒಂದು ಗುಹೆ ಒಳಗಡೆ ಹೋಗಿ 5 ನಿಮಿಷದಲ್ಲಿ ಹೊರಗೆ ಬರೋಷ್ಟರಲ್ಲಿ ಅನೇಕ ವರ್ಷಗಳೇ ಕಳೆದೋಗಿರುತ್ತೆ. ಆ ಗುಹೆಯಲ್ಲಿದ್ದ ಒಂದು ಮಾಂತ್ರಿಕ ನೀರಿನಿಂದ ಸತ್ತಿರೋರ್ನೇ ಬದುಕಿಸಬಹುದು. ಎಂತ ಕಾಯಿಲೆ ಇದ್ರೂ ಸಹ ಆ ನೀರಿನಿಂದ ವಾಸಿ ಮಾಡಬಹುದು. ಆ ಗುಹೆಯಲ್ಲಿ ಟೈಮ್ ಎಷ್ಟು ಸ್ಲೋ ಆಗಿ ಓಡ್ತಿತ್ತು ಅಂದ್ರೆ ಅಲ್ಲಿ ಒಂದು ದಿನ ಕಳೆದ್ರೆ ಹೊರಗಡೆ 1000 ವರ್ಷಕ್ಕೆ ಸಮ ಆಗಿರುತ್ತೆ. ಅಂತದ್ದೇ ಒಂದು ಅದ್ಭುತ ಮೂವಿನ ನಾವಿವತ್ತು ನೋಡ್ತಿದೀವಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಡೈರೆಕ್ಟ್ ಆಗಿ ಆ ಮೂವಿ ಒಳಗಡೆನೆ ಹೋಗೋಣ. ಈ ಮೂವಿಯ ಮೊದಲನೇ ಸೀನ್ ಅಲ್ಲಿ ಜಾನ್ ಹಾಪರ್ ಅನ್ನೋ ಒಬ್ಬ ವ್ಯಕ್ತಿನ ನೋಡ್ತೀವಿ. ಒಂದು ಹಾಳು ಬಿದ್ದಿರೋ ವ್ಯಾನ್ ಅಲ್ಲಿ ಅವನಿಗೆ ತುಂಬಾ ಹಳೆಯ ಒಂದು ಫ್ಯಾಮಿಲಿ ಫೋಟೋ ಸಿಗುತ್ತೆ. ಆಕ್ಚುಲಿ ಜಾನ್ ಹಾಪರ್ ಒಬ್ಬ ಆರ್ಕಿಯಾಲಜಿಸ್ಟ್. ಫೌಂಟೇನ್ ಆಫ್ ಯೂತ್ ಅನ್ನೋ ಜಾಗನ ಹುಡಿಕೊಂಡು ಇಲ್ಲಿಗೆ ಬಂದಿರ್ತಾನೆ. ಈ ಜಾಗದಲ್ಲಿ ಯಾರು ಕೂಡ ವಾಸ ಮಾಡ್ತಿಲ್ಲ. ಹೀಗೆ ಅವನು ಸ್ವಲ್ಪ ಮುಂದೆ ಬಂದಾಗ ಒಂದು ಹೋಲ್ ಸಿಗುತ್ತೆ. ನೋಡಿದ್ರೆ ಅದು ಗುಹೆ. ಒಳಗಡೆ ನೋಡಿದ್ರೆ ಒಬ್ಬ ವ್ಯಕ್ತಿ ನಿಂತ ಜಾಗದಲ್ಲೇ ಫ್ರೀಜ್ ಆಗಿ ಬಿಟ್ಟಿದ್ದ. ಅವನ್ ಬಟ್ಟೆ ನೋಡಿದ್ರೆ ತುಂಬಾ ಹಳೆ ಕಾಲದ ವ್ಯಕ್ತಿ ಅಂತ ಅನಿಸ್ತಿರುತ್ತೆ. ಅಲ್ಲಿಂದ ಹಾಪರ್ ವಾಪಸ್ ತನ್ನ ಮನೆಗೆ ಹೋಗ್ತಿರ್ತಾನೆ. ಕೆಲವು ಸಾಮಗ್ರಿಗಳನ್ನ ತಗೊಂಡು ಮತ್ತೆ ಇಲ್ಲಿಗೆ ಬರ್ಬೇಕು ಅಂತ. ಇವನ್ ಮನೆ ಹತ್ರ ಜಾಕಿ ಅನ್ನೋ ಒಬ್ಬಳು ಹುಡುಗಿ ಹಾಗೂ ಟೈಲರ್ ಅನ್ನೋ ಒಬ್ಬ ಹುಡುಗ ಇರ್ತಾರೆ. ಇವರಿಬ್ರು ಹಾಪರ್ನ ಜೂನಿಯರ್ಗಳು. ಇವ್ರು ಕೂಡ ಹಾಪರ್ ಜೊತೆಗೆ ಆ ಗುಹೆಯೊಳಗಡೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಹಾಪರ್ ಅದಕ್ಕೆ ಒಪ್ಪಲ್ಲ. ಮೊದ್ಲು ನಾ ಹೋಗಿ ನೋಡ್ತೀನಿ, ಒಂದು ವೇಳೆ ನಾ ವಾಪಸ್ ಬಂದಿಲ್ಲ ಅಂದ್ರೆ ಆಗ ನೀವು ಬರ್ಬೋದು ಅಂತ ಹೇಳ್ತಾನೆ. ಮತ್ತೆ ಅವನು ಅದೇ ಜಾಗಕ್ಕೆ ಬಂದು ಹಗ್ಗನ ಕಟ್ಟಿ ಮೊದ್ಲು ಆ ಹೋಲ್ ಒಳಗಡೆ ಬಿಡ್ತಾನೆ. ಒಂದು ವೇಳೆ ಈ ಗುಹೆಯಿಂದ ಹೊರಗಡೆ ಬರಕ್ಕಾಗಿಲ್ಲ ಅಂದ್ರೆ ಇಲ್ಲಿಂದ ಬರ್ಬೋದು ಅಂತ. ನಂತರ ಇವನು ಆ ಗುಹೆ ಒಳಗಡೆ ಹೋಗ್ಬೇಕು ಅಂತ ನೋಡ್ಬೇಕಾದ್ರೆ ಇವನ ನಾಯಿ ಜೋರಾಗಿ ಹೋಗ್ಬೇಡ ಅನ್ನೋ ರೀತಿ ಬೊಗಳ್ತಿರುತ್ತೆ. ಆದ್ರೆ ಇವನು ನಾಯಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಒಳಗಡೆ ಎಂಟರ್ ಆಗ್ತಾನೆ. ಒಳಗಡೆ ಹೋಗಿ ನೋಡಿದ್ರೆ ಇನ್ವಿಸಿಬಲ್ ಗೋಡೆ ತರ ಒಂದು ಲೇಯರ್ ಇರುತ್ತೆ. ಹಾಗೆ ಅದನ್ನ ದಾಟಿ ಆತ ಒಳಗಡೆ ಹೋಗ್ತಾನೆ. ಈಗ 2 ದಿನ ನಂತರ ತೋರಿಸ್ತಾರೆ. ಹಾಪರ್ ಇನ್ನೂ ಕೂಡ ಮನೆಗ್ ಬಂದಿಲ್ಲ. ಅದಕ್ಕೆ ಅವನ್ನ ಹುಡುಕೊಂಡು ಹೋಗ್ಬೇಕು ಅಂತ ಟೈಲರ್ ಹಾಗೂ ಜಾಕಿ ಡಿಸೈಡ್ ಮಾಡ್ತಾರೆ. ಆದ್ರೆ ಅಲ್ಲಿಗೆ ಹೋಗಕ್ಕೆ ಅವ್ರ ಹತ್ರ ಕಾರ್ ಇರೋದಿಲ್ಲ. ಆಗ ಟೈಲರ್ನ ಗರ್ಲ್ ಫ್ರೆಂಡ್ ಆಗಿದ್ದ ಕ್ಯಾರಾಗೆ ಕಾಲ್ ಮಾಡ್ತಾರೆ. ಹಾಪರ್ ಇನ್ನೂ ಕೂಡ ಬಂದಿಲ್ಲ. ಅವ್ರನ್ನ ಹುಡುಕಕ್ಕೆ ನಿನ್ ಕಾರ್ ತಗೊಂಡ್ ಬರ್ತೀಯಾ ಅಂತ ಕೇಳ್ತಾರೆ. ಅದರಿಂದ ಕ್ಯಾರ ಅವಳ ತಂಗಿ ಆಗಿದ್ದ ವ್ಯೂಸ್ ಹಾಗೂ ಅವಳ ತಮ್ಮನಾಗಿದ್ದ ಫಾರ್ಬಿನ ಕರ್ಕೊಂಡು ಟೈಲರ್ ಹಾಗೂ ಜಾಕಿ ಜೊತೆ ಹೋಗಕ್ಕೆ ರೆಡಿ ಆಗ್ತಾರೆ. ನಂತರ ಇವರು ತುಂಬಾ ಹೊತ್ತು ಟ್ರಾವೆಲ್ ಮಾಡಿ ಆ ಗುಹೆ ಹತ್ರನೇ ಬಂದಿರ್ತಾರೆ. ಮೊದ್ಲೇ ನಮ್ಗೆ ತೋರಿಸಿರೋ ಆ ಹಾಳು ಬಿದ್ದಿರೋ ವ್ಯಾನ್ ಅಲ್ಲಿಗೆ ಬಂದು ತಲುಪ್ತಾರೆ. ಟೈಲರ್ ಹಾಗೂ ಜಾಕಿ ಆ ವ್ಯಾನ್ ಒಳಗಡೆ ನೋಡ್ತಿರ್ಬೇಕಾರೆ ಅವರಿಗೆ ಗೊತ್ತಾಗುತ್ತೆ ಹಾಪರ್ ಫೌಂಟೇನ್ ಆಫ್ ಯೂತ್ ನ ಹುಡುಕೊಂಡು ಆ ಗುಹೆ ಒಳಗಡೆ ಹೋಗಿಲ್ಲ. 40 ವರ್ಷಗಳ ಹಿಂದೆ ಕಳೆದೋಗಿರೋ ಅವನ್ ಫ್ಯಾಮಿಲಿನ ಹುಡುಕೊಂಡು ಗುಹೆ ಒಳಗಡೆ ಹೋಗಿದ್ದಾನೆ ಅಂತ. ಆಗ್ಲೇ ಹಾಪರ್ ಒಂದು ಫ್ಯಾಮಿಲಿ ಫೋಟೋನ ನೋಡ್ತಿದ್ನಲ್ವಾ, ಅದು ಅವನ ಸ್ವಂತ ಫ್ಯಾಮಿಲಿ ಫೋಟೋನೇ ಆಗಿತ್ತು. ಇಲ್ಲೇ ಇವರಿಗೆ ಒಂದು ಹಗ್ಗ ಕಾಣಿಸುತ್ತೆ. ಆ ಹಗ್ಗನ ಫಾಲೋ ಮಾಡ್ಕೊಂಡು ಹೋದಾಗ ಅಲ್ಲೇ ಇದ್ದ ಗುಹೆ ಒಳಗಡೆ ಹೋಗೋಕೆ ದಾರಿ ಸಿಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಹಾಪರ್ ಒಂದು ಗುಹೆ ಒಳಗಡೆ ಹೋದ್ನಲ್ವಾ, ಆ ದಾರಿ ಅಲ್ಲ ಇದು ಬೇರೆನೇ ದಾರಿ. ಈ ರೀತಿ ಈ ಗುಹೆ ಒಳಗಡೆ ಹಗ್ಗನ ಹಾಕಿರೋದು ಬೇರೆ ಯಾರು ಅಲ್ಲ, 40 ವರ್ಷಗಳ ಹಿಂದೆ ಕಳೆದೋಗಿರೋ ಹಾಪರ್ನ ಫ್ಯಾಮಿಲಿ ಅವರೇ. ಆದ್ರೆ ಇವರೆಲ್ಲ ಏನ್ ಅನ್ಕೋತಿದ್ರು ಅಂದ್ರೆ ಈ ಹಗ್ಗನ ಹಾಕಿರೋದು ಹಾಪರ್ನೇ ಅಂತ. ಹಾಪರ್ ಇಲ್ಲೇ ಎಲ್ಲೋ ಮುಂದೆ ಇರ್ಬೇಕು ಅಂತ ಇವರೆಲ್ಲ ಒಳಗಡೆ ಹೋಗಕ್ಕೆ ರೆಡಿ ಆಗ್ತಾರೆ. ಆದ್ರೆ ಎಲ್ಲರೂ ಹೋದ್ರೆ ಸರಿ ಇರೋದಿಲ್ಲ ಅಂತ ಒಬ್ರು ಇಲ್ಲೇ ಇರ್ಬೇಕು ಅಂತ ಕ್ಯಾರ ತಮ್ಮ ಫಾರ್ಬಿನ ಅಲ್ಲೇ ಇರಕ್ಕೆ ಹೇಳಿ ಹಾಗೆ 4 ಜನ ಒಳಗೆ ಹೋಗ್ತಾರೆ. ಈ ಕಡೆ ಹಾಪರ್ನ ತೋರಿಸ್ತಾರೆ. ಈಗ ಹಾಪರ್ ಆ ವ್ಯಕ್ತಿ ಹತ್ರನೇ ಹೋಗ್ತಿದ್ದಾನೆ. ಇವನ್ ಮುಂದೆ ಫ್ರೀಜ್ ಆಗಿದ್ದ ಆ ವ್ಯಕ್ತಿ ಕೂಡ ಮುಂದೆ ಹೋಗಕ್ಕೆ ಶುರು ಮಾಡ್ತಾನೆ. ಇವನು ಹೋಗ್ತಿದ್ದ ದಾರಿಲಿ ಹಿಂದೆ ಯಾರೋ ಟಾರ್ಚ್ ಆನ್ ಮಾಡಿ ಆಫ್ ಮಾಡ್ತಿರೋದು ಕಾಣಿಸುತ್ತೆ. ಅದೇ ಸಮಯಕ್ಕೆ ಅಲ್ಲಿ ಏನೋ ಶಬ್ದ ಕೇಳಿಸುತ್ತೆ. ಆಗ ಅಲ್ಲೇ ಇದ್ದ ಒಂದು ದಾರಿಯಿಂದ ಹೊರಗಡೆ ಬರ್ತಾನೆ. ನೋಡಿದ್ರೆ ಅಲ್ಲಿ ಪೂರ್ತಿ ಕತ್ಲಾಗಿರುತ್ತೆ. ಇದನ್ನ ನೋಡಿ ಇವನಿಗೆ ತುಂಬಾ ಶಾಕ್ ಆಗುತ್ತೆ. ಯಾಕಂದ್ರೆ ಇವನ ಪ್ರಕಾರ ಗುಹೆ ಒಳಗಡೆ ಹೋಗಿ ಬರೀ 5 ನಿಮಿಷ ಆಗಿರುತ್ತೆ. ಇವನ ಕಾರ್ ಹತ್ರ ಬಂದು ನೋಡ್ತಾನೆ. ಕಾರ್ ಮೇಲೆ ಒಳಗೆಲ್ಲ ಗಿಡಗಳು ಬೆಳೆದಿರುತ್ತೆ. ಸ್ನೇಹಿತರೆ, ಇದನ್ನೆಲ್ಲ ನೋಡ್ತಿದ್ರೆ ಇವನು ಆ ಗುಹೆ ಒಳಗಡೆ ತುಂಬಾ ವರ್ಷಗಳಿಂದ ಟೈಮ್ ಟ್ಯಾಪ್ ಅಲ್ಲಿ ಸಿಕ್ಕಿಕೊಂಡಿದ್ದ ಅಂತ ನಮ್ಗೆ ಗೊತ್ತಾಗುತ್ತೆ. ಅಲ್ಲೇ ಇವನಿಗೆ ಟೈಲರ್ ಹಾಗೂ ಅವರ ಟೀಮ್ ಬಂದಿರೋ ಕಾರ್ ಕೂಡ ಕಾಣಿಸುತ್ತೆ. ಆಗ ಅಲ್ಲೇ ಇದ್ದ ಬ್ಯಾಗ್ ನ ನೋಡಿ ಜಾಕಿ ಹಾಗೂ ಟೈಲರ್ ನನ್ನ ಹುಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ ಅಂತ ಅನ್ಕೊಂಡು ಮತ್ತೆ ಆ ಗುಹೆ ಒಳಗಡೆ ಹೋಗ್ತಾನೆ. ಹಾಗೆ ಅವನು ಮುಂದೆ ಹೋಗ್ತಾ ಒಂದು ಲೈಟ್ ಲ್ಯಾಂಪ್ ಅನ್ನ ಎಸಿತಾನೆ. ಹಾಗೆ ಅದು ಗಾಳಿಲಿ ತೇಲ್ತಿರುತ್ತೆ. ಯಾಕಂದ್ರೆ ಅದು ಕೂಡ ಇನ್ವಿಸಿಬಲ್ ಲೇಯರ್ ಆಗಿತ್ತು. ನಂತರ ಇವನ್ ಕೂಡ ಅದ್ರ ಒಳಗಡೆ ಎಂಟರ್ ಆಗ್ತಾನೆ. ಇನ್ನೊಂದ್ ಕಡೆ ಇವ್ರು ಕೂಡ ಒಳಗಡೆ ಎಂಟರ್ ಆಗಿ ಹಾಪರ್ ಯಾವ ಕಡೆ ಹೋದ ಅಂತ ಹುಡುಕ್ತಿರ್ಬೇಕಾದ್ರೆ ಯಾರೋ ಭಯಂಕರವಾಗಿ ಕೂಗೋ ಶಬ್ದ ಕೇಳಿಸುತ್ತೆ. ಅದರಿಂದ ಭಯ ಪಡ್ಕೊಂಡು ಇವರು ಮತ್ತೆ ವಾಪಸ್ ಹೊರಗಡೆ ಹೋಗ್ಬೇಕು ಅಂತ ಹಗ್ಗ ಹಿಡ್ಕೊಂಡು ಮೇಲೆ ಹತ್ತುವಾಗ ಹಗ್ಗ ಕಟ್ಟಾಗಿ ತೆಳಗೆ ಬಿದ್ದು ಬಿಡ್ತಾರೆ. ಆಗ ಜಾಕಿ ಕಾಲಿಗೆ ಮತ್ತು ಟೈಲರ್ ಕೈಗೂ ಕೂಡ ಏಟಾಗುತ್ತೆ. ಇವರಿಗಂತೂ ಅರ್ಥನೇ ಆಗ್ತಿರೋದಿಲ್ಲ.
ಆ ದಾರನ ಯಾರ್ ಕಟ್ ಮಾಡಿರೋದು ಅಂತ. ಮೇಲೆ ಫಾರ್ಬಿ ಒಬ್ನೇ ಇರೋದು, ಅವನೇ ಕಟ್ ಮಾಡಿರೋದು ಅಂತ ಅನ್ಕೋತಾರೆ. ಅದರಿಂದ ವಾಕಿ ಟಾಕಿಯಿಂದ ಅವನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾಕೆ ಈ ದಾರನ ಕಟ್ ಮಾಡಿದ್ಯಾ ಅಂತ ಕೇಳ್ತಾರೆ. ಆದ್ರೆ ಫಾರ್ಬಿ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇವರಿಗೆ ಬರೋದಿಲ್ಲ. ಇಲ್ಲಿ ಏನ್ ನಡೀತಿದೆ, ಫಾರ್ಬಿ ಯಾಕೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತಾನೆ ಅರ್ಥ ಆಗ್ತಿರಲ್ಲ. ಹೇಗಾದ್ರೂ ಮಾಡಿ ಈ ಜಾಗದಿಂದ ಹೊರಗಡೆ ಹೋಗ್ಬೇಕು ಅಂತ ದಾರಿ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಅದೇ ಟೈಮ್ಗೆ ವಾಕಿ ಟಾಕಿ ಆನ್ ಆಗುತ್ತೆ. ಆ ಕಡೆಯಿಂದ ಫಾರ್ಬಿ ನನ್ನ ಕಾಪಾಡಿ, ನಂಗೆ ಯಾರಾದ್ರೂ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇರ್ತಾನೆ. ಅದೇ ಸಮಯಕ್ಕೆ ಸಿಗ್ನಲ್ ಕೂಡ ಕಟ್ ಆಗುತ್ತೆ. ಫಾರ್ಬಿ ಕಷ್ಟದಲ್ಲಿ ಸಿಕ್ಕಿಕೊಂಡಿದ್ದಾನೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊರಗಡೆ ಹೋಗಕ್ಕೆ ದಾರಿ ಹುಡುಕ್ಲೇಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ. ಆದ್ರೆ ಜಾಕಿ ಕಾಲಿಗೆ ಏಟಾಗಿದ್ರಿಂದ ಸ್ವಲ್ಪ ಹೊತ್ತು ಅಲ್ಲೇ ಕುಂತಿರ್ತಾಳೆ. ಹೀಗೆ ಇವರು ಹುಡುಕ್ತಾ ಮುಂದೆ ಬಂದಾಗ ಮೇಲೆ ಹೋಗಕ್ಕೆ ದಾರಿ ಸಿಗುತ್ತೆ. ಮೇಲೆ ನೋಡಿದ್ರೆ ಟಾರ್ಚ್ ಆನ್ ಆಗಿ ಆಫ್ ಆಗ್ತಿರೋ ಹಾಗೆ ಇರುತ್ತೆ. ಅದೇ ಸಮಯಕ್ಕೆ ಕ್ಯಾರಾ ಏನನ್ನು ನೋಡಿ ತುಂಬಾ ಗಾಬರಿಯಾಗಿ ಅಳ್ತಾ ಇರ್ತಾಳೆ. ಆಗ ಇವರು ಕೂಡ ಅಲ್ಲಿಗೆ ಬಂದು ತಲುಪ್ತಾರೆ. ನೋಡಿದ್ರೆ ಫಾರ್ಬಿ ಅಲ್ಲಿಯೇ ಸತ್ತು ಬಿದ್ದಿರ್ತಾನೆ. ಫಾರ್ಬಿಗೆ ಏನಾಯ್ತು ಅಂತ ಇವರಿಗೆ ಅರ್ಥನೇ ಆಗ್ತಿರಲ್ಲ. ಆಗ ಅವನ ಹತ್ರ ಇದ್ದ ಕ್ಯಾಮ್ರಾನ ಆನ್ ಮಾಡಿ ನೋಡಕ್ಕೆ ಶುರು ಮಾಡ್ತಾರೆ. ಯಾವಾಗ ಇವರು ಫಾರ್ಬಿನ ಅಲ್ಲೇ ಬಿಟ್ಟು ಹೋಗ್ತಾರೋ ಅವರು ಬರ್ಲಿ ಅಂತ ಅವನು ತುಂಬಾ ಹೊತ್ತು ಕಾಯ್ತಾನೆ. ಹಾಗೆ ಎಷ್ಟೇ ಕಾದ್ರೂ ಕೂಡ ಇವರು ವಾಪಸ್ಸು ಬರೋದೇ ಇಲ್ಲ. ಹಾಗೆ ಇವನು ಓಡಾಡ್ತಿರ್ಬೇಕಾದ್ರೆ ಹಾಪರ್ನ ಕಾರು ಹಾಗೆ ಒಂದು ಹೋಲನ್ನ ನೋಡ್ತಾನೆ. ಈ ಹೋಲ್ ಬೇರೆ ಯಾವುದೂ ಅಲ್ಲ, ಹಾಪರ್ ಒಂದು ಕಲ್ಲಿಗೆ ಹಗ್ಗನ ಕಟ್ಟಿ ಒಳಗೆ ಬಿಟ್ಟಿದ್ನಲ್ಲ ಅದೇ ಹೋಲಿದು. ಅದನ್ನ ನೋಡ್ತಿದ್ದಂಗೆ ಇವರಿಗೆ ಗೊತ್ತಾಗುತ್ತೆ ಹಾಪರ್ ಬಂದಿರೋ ದಾರಿಲಿ ನಾವು ಬಂದಿಲ್ಲ ಅಂತ. ಹಾಗೆ ಫಾರ್ಬಿ ಕಾಯ್ತಾ ಕಾಯ್ತಾ ಒಂದ್ ದಿನಾನೇ ಕಳೆದೋಗುತ್ತೆ. ಮನೆಗೆ ವಾಪಸ್ ಹೋಗ್ಬೇಕಂದ್ರೆ ದಾರಿನೂ ಗೊತ್ತಿಲ್ಲ. ಹೀಗೆ ಅವನು ಈ ಜಾಗದಲ್ಲಿ 2-3 ದಿನ ಕಳಿತಾನೆ. ಆದ್ರೆ ಕ್ಯಾರಾ ಅವಳ ಫ್ಯಾಮಿಲಿಯವರಿಗೆ ನಾವು ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳಿರಲ್ಲ. ಬರೀ ನಾವು ಟ್ರಕ್ಕಿಂಗ್ಗೆ ಹೋಗ್ತಿದೀವಿ ಅಂತ ಹೇಳಿ ಬಂದಿರ್ತಾಳೆ. ಇನ್ನು ನನ್ನ ಕೈಯಲ್ಲಿ ಕಾಯಕ್ಕಾಗಲ್ಲ ಅಂತ ಅನ್ಕೊಂಡು ಫಾರ್ಬಿ ಹಗ್ಗನ ಹಿಡ್ಕೊಂಡು ತೆಳಗೆ ಬರ್ತಾನೆ. ಇವನು ಹೋಲಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನೋಡ್ತಾನೆ. ಆಕಾಶದಲ್ಲಿ ತುಂಬಾನೇ ಚೇಂಜಸ್ ಆಗ್ತಿರೋದು ಕಾಣಿಸುತ್ತೆ. ಅದೇ ಸಮಯಕ್ಕೆ ಹಗ್ಗ ಕಟ್ಟಾಗಿ ಫಾರ್ಬಿ ತೆಳಗಡೆ ಬೀಳ್ತಾನೆ. ಇದನ್ನ ನೋಡ್ತಿದ್ದ ಇವರಿಗೆ ತುಂಬಾನೇ ಬೇಜಾರಾಗುತ್ತೆ. ಹಾಗೆ ತುಂಬಾ ಕನ್ಫ್ಯೂಷನ್ ಕೂಡ ಆಗಿರ್ತಾರೆ. ಯಾಕಂದ್ರೆ ಇವರು ಆ ಗುಹೆ ಒಳಗಡೆ ಎಂಟರ್ ಆಗಿ ಬರೀ 1 ಗಂಟೆ ಅಷ್ಟೇ ಆಗಿತ್ತು. ಆದ್ರೆ ಹೊರಗಡೆ ಮಾತ್ರ ಫಾರ್ಬಿ 2-3 ದಿನಾನ ಹೇಗೆ ಕಳ್ದ ಅಂತ ಇವರಿಗೆ ಗೊತ್ತಾಗ್ತಿರಲ್ಲ. ಬೇರೆ ಯಾರೋ ಹಗ್ಗನೆಲ್ಲ ಕಟ್ ಮಾಡ್ತಿದ್ದಾರೆ ಅಂತ ಅನ್ಕೋತಾರೆ. ಇದರಿಂದ ಕ್ಯಾರಾ ಮೇಲೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಯಾಕಂದ್ರೆ ಟೈಲರ್ ಕೈಗೆ ಹಾಗೂ ಜಾಕಿ ಕಾಲಿಗೆ ಏಟಾಗಿರೋದ್ರಿಂದ. ಅದಕ್ಕೆ ಕ್ಯಾರಾ ತುಂಬಾ ಕಷ್ಟಪಟ್ಟು ಮೇಲೆ ಹತ್ತಾ ಇರ್ತಾಳೆ. ಮೇಲೆ ಬಂದು ನೋಡಿದ್ರೆ ಈ ಜಾಗ ಇವರು ಮೊದಲು ಬಂದಾಗ ಇತ್ತಲ್ಲ ಆ ರೀತಿ ಇರೋದಿಲ್ಲ. ಕಂಪ್ಲೀಟ್ ಆಗಿ ಮರುಭೂಮಿ ಆಗಿರುತ್ತೆ. ಹಾಗೆ ಇಲ್ಲಿ ಆಕ್ಸಿಜನ್ ಕೂಡ ಸರಿಯಾಗಿ ಸಿಗ್ತಿರಲ್ಲ. ಇದೆಲ್ಲ ಏನು ಅಂತ ಇವಳಿಗೆ ಅರ್ಥ ಆಗದೆ ಅವಳ ಬಳಿ ಇದ್ದ ವಾಕಿ ಟಾಕಿನ ಆನ್ ಮಾಡ್ತಾಳೆ. ಯಾರಾದ್ರೂ ಹೆಲ್ಪ್ ಮಾಡ್ತಾರಾ ಅಂತ ಹಾಗೆ ಮುಂದೆ ಹೋಗ್ತಾಳೆ. ಆದ್ರೆ ಎಷ್ಟೇ ಮುಂದೆ ಹೋದ್ರೂ ವಾಕಿ ಟಾಕಿಗೆ ಸಿಗ್ನಲ್ ಸಿಗೋದೇ ಇಲ್ಲ. ಅದೇ ಸಮಯಕ್ಕೆ ಆ ಜಾಗದಲ್ಲಿ ಧೂಳೆಲ್ಲ ಎದ್ದೊಳ್ತಿರುತ್ತೆ. ಆಕಾಶದಲ್ಲಿ ಬೇರೆ ಗ್ರಹಕ್ಕೆ ಹೋಗುವ ರೀತಿ ಒಂದು ಪೋರ್ಟಲ್ ಕೂಡ ಓಪನ್ ಆಗಿರುತ್ತೆ. ಇದರಿಂದ ಇವಳಿಗೆ ತುಂಬಾ ಭಯ ಆಗಿ ಮತ್ತೆ ಕೆಳಗಡೆ ಬರ್ತಾಳೆ. ಮೇಲೆ ನೋಡಿರೋದ್ನೆಲ್ಲ ಬಂದು ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಇವರೆಲ್ಲ ನಂಬ್ತಿರಲ್ಲ. ನೀನು ಮೇಲೆ ಹತ್ತಿ ಬರೀ 2 ಸೆಕೆಂಡ್ ಆಗಿರೋದು, ಆಗ್ಲೇ ಯಾಕೆ ತೆಳಗಡೆ ಬಂದೆ ಅಂತ ಕೇಳ್ತಿದ್ರು. ಇವರಿಗೆಲ್ಲ ನಮ್ಸಕ್ಕೆ ಕ್ಯಾರಾ ಅವಳ ಬಳಿ ಇದ್ದ ಕ್ಯಾಮ್ರಾನ ಆನ್ ಮಾಡಿ ತೋರಿಸ್ತಾಳೆ. ಆಗ ಕ್ಯಾರಾ ಮೇಲ್ ನೋಡಿದಂತ ಮರುಭೂಮಿನೇ ಇವರಿಗೂ ಕೂಡ ಕಾಣಿಸುತ್ತೆ. ಹಾಗೆ ಇವರು ಕೂಡ ಪ್ರೂವ್ ಮಾಡಕ್ಕೆ ಅವ್ರ ಬಳಿ ಇದ್ದ ಕ್ಯಾಮ್ರಾನ ತೋರಿಸ್ತಾರೆ. ಕ್ಯಾರಾ ಮೇಲೆ ಹೋಗಿ ಬರೀ 2 ಸೆಕೆಂಡ್ಗೆನೆ ವಾಪಸ್ ಬಂದಿರ್ತಾಳೆ. ಇದನ್ನೆಲ್ಲ ನೋಡಿದ್ಮೇಲೆ ಇವರಿಗೆ ಈಗ ಅರ್ಥ ಆಗುತ್ತೆ ಈ ಗುಹೆಯಲ್ಲಿ ಟೈಮ್ ತುಂಬಾನೇ ಸ್ಲೋ ಆಗಿ ಓಡ್ತಾ ಇದೆ ಅಂತ. ಈ ಗುಹೆಯಲ್ಲಿ ನಾವು 1 ಗಂಟೆ ಇದ್ರೆ ಹೊರಗಡೆ ಸುಮಾರು ದಿನಗಳೇ ಕಳೆದು ಹೋಗಿರುತ್ತೆ ಅನ್ನೋದು. ಅಂದ್ರೆ ಇವರೆಲ್ಲ ಒಂದು ರೀತಿ ಟೈಮ್ ಅಲ್ಲಿ ಟ್ರ್ಯಾಪ್ ಆಗಿರ್ತಾರೆ. ಮೇಲೆ ಹೋಲಲ್ಲಿ ಯಾರೋ ಟಾರ್ಚ್ ಆನ್ ಮಾಡಿ ಆಫ್ ಮಾಡ್ತಿದ್ರು ಅಲ್ವಾ, ಅದು ಬೇರೆ ಏನೂ ಅಲ್ಲ, ಬೆಳಕಾಗಿ ಕತ್ಲೆ ಆಗ್ತಿರೋದು. ಈ ಜಾಗದಲ್ಲಿ ಟೈಮ್ ತುಂಬಾನೇ ಸ್ಲೋ ಆಗಿರೋದ್ರಿಂದ ಹೊರಗಡೆ ಇರುವಂತ ಟೈಮ್ ತುಂಬಾ ಸ್ಪೀಡ್ ಆಗಿ ಹಗಲು ರಾತ್ರಿ ಆಗ್ತಿದ್ರಿಂದ ನಮಗೆ ಟಾರ್ಚ್ ಆನ್ ಆಗಿ ಆಫ್ ಆಗೋ ರೀತಿ ಕಾಣಿಸ್ತಿತ್ತು. ಸ್ನೇಹಿತರೆ, ಈ ಮೂವಿಯ ಮೊದಲನೇ ಸೀನ್ ಅಲ್ಲಿ ಹಾಪರ್ ಒಬ್ಬ ವ್ಯಕ್ತಿ ಫ್ರೀಸ್ ಆಗಿರೋದನ್ನ ನೋಡಿರ್ತಾನಲ್ಲ. ಈ ಗುಹೆ ಒಳಗಡೆ ಟೈಮ್ ತುಂಬಾ ಸ್ಲೋ ಆಗಿ ಓಡ್ತಿದ್ರಿಂದಾನೆ ಆ ವ್ಯಕ್ತಿ ಫ್ರೀಸ್ ಆಗಿರೋ ರೀತಿ ಕಾಣ್ತಿರುತ್ತೆ. ಯಾವಾಗ ಇವನ್ ಕೂಡ ಆ ಇನ್ವಿಸಿಬಲ್ ಲೇಯರ್ ನ ಕ್ರಾಸ್ ಮಾಡಿದ್ನೋ ಆ ವ್ಯಕ್ತಿ ನಡೆಯೋ ರೀತಿ ಇವನಿಗೆ ಕಾಣಿಸುತ್ತೆ. ಯಾಕಂದ್ರೆ ಟೈಮ್ ತುಂಬಾನೇ ಸ್ಲೋ ಆಗಿ ಓಡ್ತಿರೋ ಗುಹೆ ಒಳಗಡೆ ಎಂಟರ್ ಆದ್ನಲ್ಲ ಅದಕ್ಕೆ. ಮತ್ತೆ ಇವರು ಫಾರ್ಬಿ ಕ್ಯಾಮ್ರಾನ ಆನ್ ಮಾಡಿ ನೋಡ್ತಾರೆ. ಫಾರ್ಬಿ ಮೇಲಿಂದ ಬಿದ್ದಾಗ ಇನ್ನು ಜೀವಂತವಾಗಿನೇ ಇದ್ದ. ಆಗ ವಾಕಿ ಟಾಕಿಲಿ ಟೈಲರ್ ಮಾತಾಡ್ತಿರೋದನ್ನ ಕೇಳಿ ನಂಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಿರ್ತಾನೆ. ನಂತರ ಅಲ್ಲಿಗೊಬ್ಬ ಕಾಡ್ ಮನುಷ್ಯ ಬಂದು ಫಾರ್ಬಿನ ಸಾಯಿಸಿ ಬಿಟ್ಟಿದ್ದ.
ಇದನ್ನ ನೋಡಿ ಇವರಿಗೆ ತುಂಬಾನೇ ಶಾಕ್ ಆಗುತ್ತೆ. ಮತ್ತೆ ಕ್ಯಾರ ಮೇಲ್ ಹತ್ಬೇಕು ಅಂತ ಹೋಗ್ತಾಳೆ. ಹೀಗೆ ಕ್ಯಾರ ಮೇಲ್ ಹತ್ತಿರ್ಬೇಕಾದ್ರೆ ಏನೋ ವಸ್ತು ಕೆಳಗಡೆ ಬರುತ್ತೆ. ಆ ವಸ್ತುನ ನೋಡ್ತಿದ್ದಂಗೆನೆ ಏಣಿಯಾಗಿ ಬದಲಾಗುತ್ತೆ. ಆಗ ಕ್ಯಾರ ಏಣಿ ಸಹಾಯದಿಂದ ಮೇಲೆ ಹತ್ತಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಮೇಲೆಯಿಂದ ಯಾವುದೋ ಒಂದು ಏಲಿಯನ್ ತೆಳಗೇನೆ ಬರ್ತಿರುತ್ತೆ. ಅದನ್ನ ನೋಡಿ ಕ್ಯಾರ ತೆಳಗಿಳಿತಾಳೆ. ಆ ಜೀವಿ ಮನುಷ್ಯರಿಗಿಂತ ತುಂಬಾನೇ ದೊಡ್ಡದಾಗಿತ್ತು. ಅದೇ ಸಮಯಕ್ಕೆ ಒಬ್ಬ ಕಾಡು ಮನುಷ್ಯ ಬಂದು ಆ ಏಲಿಯನ್ ಮೇಲೇನೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಆ ಏಲಿಯನ್ ಒಂದೇ ಏಟಿಗೆ ಅವನ್ನ ಲಾಕ್ ಮಾಡುತ್ತೆ. ಆಗ ಇವರೆಲ್ಲ ಆ ಏಲಿಯನ್ ಇಂದ ತಪ್ಪಿಸ್ಕೊಳ್ಬೇಕು ಅಂತ ಮುಂದೆ ಬರ್ತಾರೆ. ಇವರು ಹೋಗ್ತಿರೋ ದಾರಿಲಿ ನೀರಿರೋದು ನಮ್ಗೆ ಗೊತ್ತಾಗುತ್ತೆ. ಹಾಗೆ ಇವರು ಮುಂದೆ ಬಂದು ನೋಡ್ತಾರೆ. ಅಲ್ಲಿ ಒಬ್ಬ ಮಹಿಳೆ ಸತ್ತು ಬಿದ್ದಿರ್ತಾಳೆ. ಆಗ ಜಾಕಿಗೆ ಗೊತ್ತಾಗುತ್ತೆ ಈ ಮಹಿಳೆ ಬೇರೆ ಯಾರು ಅಲ್ಲ, 40 ವರ್ಷ ಹಿಂದೆ ಕಾಣೆಯಾಗಿದ್ದ ಹಾಪರ್ನ ತಾಯಿ ಅಂತ. ಪಕ್ಕದಲ್ಲೇ ಹಾಪರ್ನ ತಂದೆ ಕೂಡ ಸತ್ತು ಬಿದ್ದಿದ್ದ. ಅಷ್ಟೇ ಅಲ್ಲ, ಅಲ್ಲಿ ಒಂದಷ್ಟು ಕಾಡ್ ಜನರು ಕೂಡ ಇರ್ತಾರೆ. ಈ 3 ಜನರನ್ನ ಮುಂದೆ ಕಳಿಸಿ ಟೈಲರ್ ಅವ್ರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಫೈಟ್ ಮಾಡ್ತಿರ್ಬೇಕಾದ್ರೆ ಆ ಕಾಡು ಜನರು ಟೈಲರ್ಗೆ ಹೊಡೆದು ಸಾಯಿಸ್ಬಿಡ್ತಾರೆ. ಇನ್ನೊಂದ್ ಕಡೆ 3 ಜನ ಬಚ್ಚಿಕೊಂಡಿದ್ರು. ಕಾಡು ಜನ ಅಲ್ಲಿಂದ ಹೋದ್ಮೇಲೆ ಕ್ಯಾರ ಟೈಲರ್ ಹತ್ರ ಬಂದು ನೋಡ್ತಾಳೆ. ಅವನು ಸತ್ತು ಬಿದ್ದಿದ್ದ. ಇದನ್ನ ನೋಡಿ ಅವಳು ತುಂಬಾನೇ ಅಳ್ತಾಳೆ. ಅದೇ ಟೈಮ್ಗೆ ಆ ಏಲಿಯನ್ ಕೂಡ ಅಲ್ಲಿಗೆ ಬರುತ್ತೆ. ಆದ್ರೂ ಅದು ಇವರಿಗೆ ಏನು ಮಾಡಲ್ಲ. ಅಲ್ಲಿದ್ದ ನೀರಿನ ಸ್ಯಾಂಪಲ್ ನ ತಗೊಳುತ್ತೆ. ಅಲ್ಲಿಂದ ಹೋಗ್ಬೇಕಾದ್ರೆ ಟೈಲರ್ ಸತ್ತು ಬಿದ್ದಿರೋದನ್ನ ನೋಡಿ ಅವನಿಗೆ ಹೆಲ್ಪ್ ಮಾಡ್ಬೇಕು ಅಂತ ಬರುತ್ತೆ. ಅದು ಅಟ್ಯಾಕ್ ಮಾಡಕ್ಕೆ ಬರ್ತಿದೆ ಅಂತ ಕ್ಯಾರ ಅದ್ಗೇನೆ ಹೊಡಿತಿರ್ತಾಳೆ. ಆದ್ರೂ ಕೂಡ ಏಲಿಯನ್ ಬಿಡದೆ ಟೈಲರ್ನ ಎಳ್ಕೊಂಡ್ ಬಂದು ಸ್ಯಾಂಪಲ್ ತಗೊಂಡಿದ್ದ ಆ ನೀರಿನ ಒಳಗಡೆ ಹಾಕಿ ಬಿಡುತ್ತೆ. ಕ್ಯಾರ ಅಲ್ಲಿಗೆ ಬಂದು ತಡಿಯಕ್ಕೆ ಟ್ರೈ ಮಾಡ್ತಿರ್ತಾಳೆ. ಕೈಯಿಂದಾನೇ ಏಲಿಯನ್ ಸುಮ್ನೆ ಇರು ಅಂತ ಹೇಳ್ತಿರುತ್ತೆ. ಇದರಿಂದ ಟೈಲರ್ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಜೀವಂತ ಆಗ್ತಾನೆ. ಅದೇ ಸಮಯಕ್ಕೆ ಮತ್ತೆ ಆ ಕಾಡ್ ಮನುಷ್ಯರು ಬಂದು ಆ ಏಲಿಯನ್ ಜೊತೆನೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಆ ಕಾಡ್ ಜನ ಏಲಿಯನ್ ಹೆಲ್ಮೆಟ್ ನ ತೆಗಿತಾರೆ. ಆಗ ಗೊತ್ತಾಗುತ್ತೆ ಇದು ಯಾವುದೇ ತರ ಏಲಿಯನ್ ಅಲ್ಲ, ಇವನು ಕೂಡ ನಮ್ ತರಾನೇ ಮನುಷ್ಯ ಅಂತ. ಹೇಗೋ ಇವನು ಕಾಡ್ ಜನರಿಗೆ ಹೊಡೆದು ಲಾಕ್ ಮಾಡ್ತಾನೆ. ಆದ್ರೆ ಇವನಿಗೆ ಉಸಿರಾಡಕ್ಕೂ ಆಗ್ತಿರಲ್ಲ. ಅದಕ್ಕೆ ಟೈಲರ್ ಅವನ್ ಹೆಲ್ಮೆಟ್ ನ ತಗೊಂಡು ಹೋಗಿ ಕೊಟ್ರೆ ಅದು ಕೂಡ ಒಡೆದು ಹೋಗಿರುತ್ತೆ. ಮತ್ತೆ ಆ ಹೋಲ್ ನಲ್ಲಿ ಟಾರ್ಚ್ ಬರೋದು ಕೂಡ ಸ್ಟಾಪ್ ಆಗುತ್ತೆ. ಅಲ್ಲಿ ಗ್ರೀನ್ ಕಲರ್ ಲೈಟ್ ಬಂದಿರುತ್ತೆ. ಆಗ ಇವರೆಲ್ಲ ಕೇಳ್ತಾರೆ, ನೀವು ಎಷ್ಟನೇ ವರ್ಷದಿಂದ ಇಲ್ಲಿಗೆ ಬಂದಿರೋದು ಅಂತ. ಆದ್ರೆ ಇವನಿಗೆ ಇವ್ರ ಭಾಷೆ ಅರ್ಥನೇ ಆಗ್ತಿರೋದಿಲ್ಲ. ಇವ್ರ ಮುಖಗಳನ್ನ ಸ್ಕ್ಯಾನ್ ಮಾಡಿ ಒಂದ್ ನ್ಯೂಸ್ ಅನ್ನ ತೋರಿಸ್ತಾನೆ. ಗುಹೆ ಒಳಗ್ ಬಂದು ಇವರು ಸಿಕ್ಕಾಕೊಂಡ ಮೇಲೆ ಇವ್ರನ್ನ ತುಂಬಾ ದಿನಗಳ ಕಾಲ ಹುಡುಕ್ತಾರೆ. ಆದ್ರೆ ಎಷ್ಟೇ ಹುಡುಕಿದ್ರು ಇವರು ಸಿಗದೇ ಇರೋ ಕಾರಣ ಹುಡುಕೋದನ್ನೇ ಬಿಡ್ತಾರೆ. ಮತ್ತೆ ಆ ವ್ಯಕ್ತಿ ಇನ್ನೊಂದು ವಿಷಯನೂ ತಿಳಿಸ್ತಾನೆ. ಮನುಷ್ಯರು ಈಗ ಭೂಮಿ ಮೇಲೆ ವಾಸ ಮಾಡ್ತಿಲ್ಲ, ಎಲ್ಲರೂ ಸ್ಪೇಸ್ ಮೇಲೇನೆ ವಾಸ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಹಾಗೆ ಉಸಿರಾಡಕ್ಕಾಗದೆ ಆ ವ್ಯಕ್ತಿ ಅಲ್ಲೇ ಸತ್ತು ಹೋಗ್ತಾನೆ. ಅಂದ್ರೆ 1000 ವರ್ಷಗಳಿಂದಾನು ಇವರು ಈ ಗುಹೆ ಒಳಗಡೆನೆ ಸಿಕ್ಕಾಕೊಂಡಿದ್ರು. ಆದ್ರೆ ಈ ಗುಹೆಯಲ್ಲಿ ಟೈಮ್ ತುಂಬಾನೇ ಸ್ಲೋ ಆಗಿ ಹೋಗ್ತಿರೋದ್ರಿಂದ ಇವರಿಗೆ ಗೊತ್ತಾಗಿರಲ್ಲ. ಈ ವ್ಯಕ್ತಿ ಬಂದಿರೋ ಸ್ಪೇಸ್ ಅಲ್ಲಿ ಮನುಷ್ಯರು 8 ಅಡಿಯವರೆಗೂ ಬೆಳಿತಾರೆ. ಹಾಗೆ ಬೇರೆ ಭಾಷೆಯಲ್ಲಿ ಮಾತಾಡೋದು ಕೂಡ ಕಲ್ತಿದ್ರು. ಆ ವ್ಯಕ್ತಿ ಹತ್ರ ಇದ್ದ ಏಣಿಯ ಡಿವೈಸ್ ಇವರಿಗೆ ಸಿಗುತ್ತೆ. ಹಾಗೆ ಅಲ್ಲೇ ಬಿದ್ದಿರುವ ಒಂದು ಬ್ಯಾಗ್ ನ ಇವರು ನೋಡ್ತಾರೆ. ಅದು ಹಾಪರ್ನ ಬ್ಯಾಗ್ ಆಗಿತ್ತು. ಅವನು ಇಲ್ಲೇ ಎಲ್ಲೋ ಇರ್ಬೋದು ಅಂತ ಅನ್ಕೊಂಡು ಅವನ್ನ ಹುಡುಕ್ಲೇಬೇಕು ಅಂತ ಇವರು ಡಿಸೈಡ್ ಮಾಡ್ತಾರೆ. ನಾವು ಮೂವಿಯ ಮೊದಲನೇ ಸೀನಲ್ಲಿ ಒಬ್ಬ ವ್ಯಕ್ತಿನ ನೋಡಿದ್ವಿ ಅಲ್ವಾ, ಅವನ್ನ ಕೂಡ ಕಾಡ್ ಮನುಷ್ಯರು ಇಲ್ಲೇ ಸಾಯಿಸಿರ್ತಾರೆ. ಅವನ್ ಬಳಿ ಇದ್ದ ಗನ್ ನ ಇಟ್ಕೋತಾರೆ. ಈ 3 ಜನರನ್ನ ಅಲ್ಲೇ ಬಿಟ್ಟು ಟೈಲರ್ ಸ್ವಲ್ಪ ಮುಂದೆ ಬರ್ತಾನೆ. ಆ ಲೈಟ್ ಗಳನ್ನೇ ಫಾಲೋ ಮಾಡ್ಕೊಂಡು ಮುಂದೆ ಬಂದಾಗ ಅಲ್ಲೇ ಇದ್ದ ಬಂಡೆಯ ಮೇಲೆ ಒಂದಷ್ಟು ಚಿತ್ರಗಳನ್ನ ನೋಡ್ತಾನೆ. ಈ ಚಿತ್ರಗಳಿಂದ ಇವನಿಗೆ ಗೊತ್ತಾಗುತ್ತೆ ಏಲಿಯನ್ ತರ ಇದ್ದ ಮನುಷ್ಯ ಇವನಿಗೆ ನೀರಿಗೆ ಹಾಕಿದ್ನಲ್ವಾ, ಆ ನೀರು ಬೇರೆ ಯಾವುದೂ ಅಲ್ಲ, ಫೌಂಟೇನ್ ಆಫ್ ಯೂತ್ ನ ನೀರಾಗಿತ್ತು. ಮನುಷ್ಯನಿಗೆ ಜಾಸ್ತಿ ವಯಸ್ಸನ್ನು ಕೊಡುವಂತ ಶಕ್ತಿ ಆ ನೀರಿಗೆ ಇರುತ್ತೆ. ಹೀಗಾಗಿ ಇವನು ಆ ನೀರಿನ ಒಳಗಡೆ ಇಂದ ಸತ್ರುನು ಮತ್ತೆ ಬದುಕಿ ಬಂದಿರೋದು. ಕಾಡು ಮನುಷ್ಯರನ್ನ ಬದುಕಿಸೋಕೆ ಟ್ರೈ ಮಾಡ್ತಿರ್ತಾಳೆ. ಇನ್ನು ಸ್ವಲ್ಪ ಮುಂದೆ ಬಂದಾಗ ಹಾಪರ್ ಕೆಳಗಡೆ ಬಿದ್ದಿರ್ತಾನೆ. ಯಾಕಂದ್ರೆ ಕಾಡು ಜನರು ಇವನನ್ನ ಹೊಡೆದು ಬೀಳಿಸಿರ್ತಾರೆ. ಹಾಗೆ ಅಲ್ಲೇ ಸತ್ತು ಬಿದ್ದಂತ ಕಾಡು ಮನುಷ್ಯರನ್ನ ಕೂಡ ಇವನೇ ಸಾಯಿಸಿದ್ದ. ಆಗ ಟೈಲರ್ ಮುಂದೆ ನೋಡಿ ಶಾಕ್ ಆಗ್ತಾನೆ. ಮುಂದೆ ಒಂದಷ್ಟು ಜನರ ಜೊತೆ 40 ವರ್ಷದ ಹಿಂದೆ ಕಾಣೆಯಾಗಿದ್ದ ಹಾಪರ್ನ ತಂಗಿ ಕೂಡ ಅಲ್ಲಿ ಫ್ರೀಜ್ ಆಗಿ ನಿಂತಿದ್ಲು. ಮತ್ತೆ ಇವನಿಗೆ ಇನ್ನೊಂದು ಇನ್ವಿಸಿಬಲ್ ಲೇಯರ್ ಇರೋದು ಕೂಡ ಕಾಣಿಸುತ್ತೆ. ಆ ಲೇಯರ್ ಒಳಗಡೆ ಎಂಟರ್ ಆಗಿರೋ ಜನರನ್ನ ನಾವು ನೋಡ್ತೀವಿ. ರಾಜ ಮಹಾರಾಜರು ಹಾಗೂ ಕಾಡ್ ಮನುಷ್ಯರೆಲ್ಲ ಯುದ್ಧ ಮಾಡ್ತಿರ್ತಾರೆ ಇಲ್ಲಿರುವಂತ ಫೌಂಟೇನ್ ಆಫ್ ಯೂತ್ ಗೋಸ್ಕರ. ಆಗ ಇಲ್ಲೇ ಇದ್ದ ಹಾಪರ್ ಹೇಳ್ತಾನೆ, ಫೌಂಟೇನ್ ಆಫ್ ಯೂತ್ ನ ಪ್ರೊಟೆಕ್ಟ್ ಮಾಡಕ್ಕೇನೆ ಅಂತ ಈ ಗುಹೆಯಲ್ಲಿ ಟೈಮ್ ತುಂಬಾನೇ ಸ್ಲೋ ಆಗಿ ನಡೆಯೋದು. ಫೌಂಟೇನ್ ಆಫ್ ಯೂತ್ ನೀರನ್ನ ಯಾರು ಹೊರಗಡೆ ತಗೊಂಡ್ ಹೋಗ್ಬಾರ್ದು ಅಂತ. ಇಲ್ಲಿ ಪ್ರತಿಯೊಂದು ಇನ್ವಿಸಿಬಲ್ ಲೇಯರ್ ಒಳಗಡೆ
ಒಂದು ಲೇಯರ್ಗಿಂತ ಮತ್ತೊಂದು ಲೇಯರ್ನಲ್ಲಿ ಟೈಮ್ ಇನ್ನೂ ಸ್ಲೋ ಆಗಿ ಓಡುತ್ತೆ. ನಂತರ ಟೈಲರ್ ಹಾಪರ್ನ ಇಲ್ಲಿಂದ ಕರೆದುಕೊಂಡು ಹೋಗಕ್ಕೆ ಟ್ರೈ ಮಾಡ್ತಿದ್ದ. ಆದ್ರೆ ಹಾಪರ್ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಹಾಪರ್ ತನ್ನ ಸಾವನ್ನ ಎಕ್ಸೆಪ್ಟ್ ಮಾಡಿಕೊಂಡಿರ್ತಾನೆ. ನೀನು ನಿನ್ನ ಟೀಮ್ನ ಕರ್ಕೊಂಡು ಇಲ್ಲಿಂದ ಹೊರಟು ಹೋಗು ಅಂತ ಟೈಲರ್ಗೇನೆ ಹೇಳ್ತಿರ್ತಾನೆ. ಅದಕ್ಕೆ ಟೈಲರ್ ಅವನ ಅಲ್ಲೇ ಬಿಟ್ಟು ಅವನ ಟೀಮ್ ಹತ್ರ ಹೋಗ್ತಾನೆ. ನಂತರ ಫಾರ್ಬಿನ ತಂದು ಆ ನೀರಿನೊಳಗಡೆ ಹಾಕ್ತಾರೆ. ಹಾಗೆ ಜಾಕಿ ಕಾಲಿಗೆ ಏಟಾಗಿರೋದು ಕೂಡ ಆ ನೀರಿನಿಂದನೇ ವಾಸಿಯಾಗುತ್ತೆ. ಅಲ್ಲಿ ಕಾಡು ಜನರನ್ನ ಕೂಡ ಆ ನೀರಿನಿಂದಲೇ ಮತ್ತೊಂದು ಸಲ ಜೀವಂತ ಮಾಡ್ತಾರೆ. ಅದೇ ಸಮಯಕ್ಕೆ ಯಾರೋ ಗನ್ ಶೂಟ್ ಮಾಡ್ತಿರುವ ಸೌಂಡ್ ಕೇಳಿಸುತ್ತೆ. ನೋಡಿದ್ರೆ ಮತ್ತೆ ಕಾಡು ಮನುಷ್ಯರು ಇವ್ರ ಮೇಲೇನೆ ಅಟ್ಯಾಕ್ ಮಾಡಕ್ಕೆ ಬರ್ತಿದ್ದಾರೆ. ಅಲ್ಲಿಂದ ಮುಂದೆ ಓಡ್ತಾ ಮೊದ್ಲಿದ್ದ ಹೋಲ್ ಬಳಿನೇ ಬರ್ತಾರೆ. ನಂತರ ಇವರಿಗೆ ಸಿಕ್ಕಿರೋ ಏಣಿನ ಆನ್ ಮಾಡಿ ಅಲ್ಲಿಂದ ಹತ್ತೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಮೇಲ್ ಬಂದು ಕ್ಯಾರ ನೋಡ್ತಾಳೆ. ಮೇಲೆ ಹೋಗೋದಕ್ಕೆ ಜಾಗನೇ ಇರೋದಿಲ್ಲ, ಬರೀ ನೀರಿನಿಂದನೇ ತುಂಬಿರುತ್ತೆ. ಈ ಕಾಡು ಜನ ಇನ್ನೂ ಕೆಳಗಡೆನೆ ಇರೋದ್ರಿಂದ ಬೇರೆ ದಾರಿ ಇಲ್ದೇನೆ ಕ್ಯಾರ ಹಾಗೆ ಮೇಲೆ ಹೋಗ್ತಾಳೆ. ಆಗ ಭಯಂಕರವಾಗಿರೋ ಕೈಗಳು ಬಂದು ಇವಳನ್ನ ಮೇಲೆ ಎಳ್ಕೊತಿರ್ತವೆ. ಅದನ್ನ ನೋಡಿ ಟೈಲರ್ ಬಂದು ಅವಳನ್ನ ಕಾಪಾಡೋದಕ್ಕೆ ಅವಳ ಕೈನ ಹಿಡ್ಕೋತಾನೆ. ಕೆಳಗಡೆ ನಿಂತಿದ್ದ ಕಾಡು ಮನುಷ್ಯ ಒಬ್ಬ ಏಣಿ ಮುಟ್ತದಂಗೆ ಅದು ಆಫ್ ಆಗಿ ಬಿಡುತ್ತೆ. ಇದರಿಂದ ಎಲ್ಲರೂ ತೆಳಗೆ ಬೀಳ್ತಿರ್ತಾರೆ. ಕ್ಯಾರೆಗೆ ಮಾತ್ರ ಕೈಗಳು ಮೇಲೇನೆ ಎಳ್ಕೋತವೆ. ಜೊತೆಗೆ ಆಕ್ಸಿಜನ್ ಮಾಸ್ಕ್ ಕೂಡ ಹಾಕ್ತಾರೆ. ಕ್ಯಾರ ಕೆಳಗಡೆ ನೋಡಿದ್ರೆ ಎಲ್ಲರೂ ಫ್ರೀಜ್ ಆಗಿರೋ ಹಾಗೆ ಕಾಣಿಸ್ತಿರ್ತಾರೆ. ಯಾಕಂದ್ರೆ ಕ್ಯಾರ ಈಗ ನಾರ್ಮಲ್ ಟೈಮ್ಗೆನೆ ಬಂದಿರ್ತಾಳೆ. ಅದೇ ಸಮಯಕ್ಕೆ ನೀರಿನಿಂದ ಕೆಲವು ವೈರ್ಗಳು ಬಂದು ಬೀಳ್ತಿರೋರ್ನ ಕಾಪಾಡ್ತವೆ. ನಂತರ ಕ್ಯಾರ ಕೆಳಗೆ ಬಂದು ನಾನ್ ನಿಮ್ಮೆಲ್ಲರಿಗೂ ಆಮೇಲೆ ಅರ್ಥ ಮಾಡಿಸ್ತೀನಿ, ನನ್ ಜೊತೆ ಮೇಲೆ ಬನ್ನಿ ಅಂತ ಹೇಳ್ತಾಳೆ. ಎಲ್ಲರೂ ಸರಿ ಅಂತ ಒಪ್ಕೊಂಡ್ಮೇಲೆ ಒಬ್ಬರಾದ್ಮೇಲೆ ಒಬ್ಬರನ್ನ ಮೇಲಕ್ಕೆ ಎಳ್ಕೋತಾಳೆ. ಎಲ್ಲರೂ ಮೇಲೆ ಹೋದ್ಮೇಲೆ ಇನ್ನಷ್ಟು ವೈರ್ಗಳನ್ನ ತೆಳಗೆ ಬಿಡ್ತಾರೆ. ನಂತರ ಫಾರ್ಬಿ ನೀರಿಂದ ಹೊರಗೆ ಎದ್ದೇಳ್ತಾನೆ. ಹಿಂದೆ ತಿರುಗಿ ನೋಡಿದ್ರೆ ಗೊತ್ತಾಗುತ್ತೆ ಈಗ ಇವರು ಭೂಮಿಯಿಂದ ತುಂಬಾನೇ ದೂರ ಇದ್ದಾರೆ ಅಂತ. ಅಷ್ಟೇ ಅಲ್ಲದೆ ಅಲ್ಲೇ ಇದ್ದ ಮನುಷ್ಯರು ಕೂಡ ಏಲಿಯನ್ ರೀತಿನೇ ಕಾಣಿಸ್ತಿದ್ರು. ಅದೇ ಸಮಯಕ್ಕೆ ಅದೇ ನೀರಿನಲ್ಲಿ ಹಾಪರ್ ಕೂಡ ಹೊರಗೆ ಬರ್ತಾನೆ. ಹೀಗೆ ಅವರು ತುಂಬಾ ಗಾಬರಿಯಿಂದ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಆ 4 ಜನರು ಕೂಡ ಬರ್ತಾರೆ. ಅಷ್ಟೇ ಅಲ್ಲದೆ ಕಳೆದೋಗಿರೋ ಹಾಪರ್ನ ಫ್ಯಾಮಿಲಿಯವ್ರನ್ನ ಕೂಡ ಕರ್ಕೊಂಡ್ ಬಂದಿರ್ತಾರೆ. ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ನಾರ್ಮಲ್ ಆಗಿ ಕಾಣೋ ಮನುಷ್ಯರು ಇವ್ರು ಮಾತ್ರ ಉಳಿದಿರ್ತಾರೆ. ಮಿಕ್ಕೆಲ್ಲ ಮನುಷ್ಯರು ಕೂಡ ಬೇರೆ ರೀತಿ ಕನ್ವರ್ಟ್ ಆಗಿರ್ತಾರೆ. ಯಾಕಂದ್ರೆ ಇವರೆಲ್ಲರೂ ಆ ಗುಹೆ ಒಳಗೆ 1000 ವರ್ಷಗಳೇ ಕಳೆದಿರ್ತಾರೆ. ಅದರಿಂದಾನೇ ಈಗ ಮನುಷ್ಯರು ಏಲಿಯನ್ ರೀತಿ ಕಾಣ್ತಿರೋದು. ಅಂದ ಹಾಗೆ ಇಲ್ಲಿ ಏನಾಗಿದೆ ಅಂದ್ರೆ ಇವರೆಲ್ಲರೂ ಆ ಗುಹೆ ಒಳಗಡೆ 1000 ವರ್ಷಗಳಿಂದ ಸಿಕ್ಕಾಕೊಂಡಿದ್ರು. ಆಗ ಟೆಕ್ನಾಲಜಿಯಲ್ಲಿ ತುಂಬಾನೇ ಡೆವಲಪ್ ಆಗಿರೋ ಮನುಷ್ಯರಿಗೆ ಒಂದು ದಿನ ಈ ಗುಹೆಯ ಬಗ್ಗೆ ಗೊತ್ತಾಗುತ್ತೆ. ಅದರಿಂದ ಗುಹೆ ಒಳಗಡೆ ಸಿಕ್ಕೊಂಡಿರೋ ಮನುಷ್ಯರನ್ನ ಕಾಪಾಡಲೇಬೇಕು ಅಂತ ಆ ಗುಹೆಗೆ ನೀರಿನ ರೀತಿ ಒಂದು ಪೋರ್ಟಲ್ ನ ಕನೆಕ್ಟ್ ಮಾಡಿ ಭೂಮಿಯಿಂದ ಡೈರೆಕ್ಟ್ ಸ್ಪೇಸ್ಗೆನೆ ಕರ್ಸ್ಕೊಂಡಿರ್ತಾರೆ. ಹಾಪರ್ನ ತಂದೆ ತಾಯಿ ಪಿಕ್ನಿಕ್ ಅಂತ ಹೋಗಿ ಅಲ್ಲಿ ಸಿಕ್ಕಾಕೊಂಡಿದ್ರು. ಇಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ. ಈ ಮೂವಿ ಹೇಗ್ ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೂಡ ಮಾಡಿ. ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿಯಲ್ಲಿ. ನಮಸ್ಕಾರ.